ಕೊಂಡಿದ್ದಾನೆ. 12 ವರ್ಷದ ಮಗ. ಇವರು ಮತ್ತು ಇವ್ರ ಕುಟುಂಬ ಬಹಳ ನೊಂದಿದೆ. ಮಿಥುನ್ ನಾಯ್ಕ ಅವ್ರ ಸಾವಾದ್ಮೇಲೆ ಅಪ್ಪ ಪುಟ್ಟಪ್ಪ ನಾಯ್ಕು ಮತ್ತು ಅವ್ರ ಅವರು ಬಹಳ ನೊಂದಿದ್ದಾರೆ. ಇವಳ ಭವಿಷ್ಯ ಕೂಡ ಇದೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, 25 ಲಕ್ಷ ರೂಪಾಯಿಯನ್ನ ಕೊಡಲೇಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮತ್ತೆ ಎರಡನೇ ವಿಚಾರ, ಒಂದು ನಿಮಿಷ, ಮತ್ತೆ ಇನ್ನು ಎರಡನೇ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಮಾಧ್ಯಮ ಕೇಳ್ತಾ ಇದ್ದೇವೆ. ಎರಡನೇ ವಿಚಾರ ಏನಪ್ಪ ಅಂದ್ರೆ, ಏನಾಗಿದೆ ಸಿರಸಿಯಲ್ಲಿ 2020ರಲ್ಲಿ 24x7 ಎಮರ್ಜೆನ್ಸಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ನೆಫ್ರಾಲಜಿ ಎಲ್ಲವೂ ಕೂಡ ಇರುವಂಥ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿಯವರು ಮಾಡಿಸಿದ್ರು. ಆದರೆ ಬಿಲ್ಡಿಂಗ್ ರೆಡಿಯಾಗಿ 1 ವರ್ಷ ಆಗಿದೆ. ಅದನ್ನು ಸ್ಥಳೀಯ ಶಾಸಕರಾದ ಭೀಮಣ್ಣನವರು ಮುತುವರ್ಜಿ ತಗೊಂಡು ಮಾಡ್ತಾ ಇಲ್ಲ. ನಾ ಹೇಳ್ತೇನೆ, ಶಾಸಕರೇ, ಈ ನಿಮ್ಮ ನಿಷ್ಕಾಳಜಿ ಇದೆಯಲ್ಲ, ಇಂತಹ ಹಲವು ಅಮಾಯಕರ ಸಾವಿಗೆ ಕಾರಣ ಆಗ್ತಾ ಇದೆ. ತಾವೇನು ಹೇಳ್ತೀರಲ್ಲ, ಏನು ಹೇಳಿದ್ರು ನಾವು ಯಾವುದೂ ಉತ್ತರ ಕೊಡಲ್ಲ, ನಿಮ್ಮ ಮೊನ್ನೆ ಯಾವುದೋ ಮಾತ್ರ ಹೇಳ್ತಾ ಇದ್ದೀವಿ, ನಾವು ಯಾವುದಕ್ಕೂ ಉತ್ತರ ಕೊಡಲ್ಲ, ಯಾವುದೂ ನಂಗೆ ಸಂಬಂಧ ಇಲ್ಲ, ನಾನು ದೇವರಾಗ್ಬಿಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಈ ಅಹಂಕಾರ ಒಳ್ಳೆಯದಲ್ಲ. ಮತ್ತೆ ನೋಡಿ, ಅವತ್ತೆಲ್ಲ ಮಾಧ್ಯಮದಲ್ಲಿ ಬಂತು ಏನಪ್ಪ ಅಂದರೆ, ಈ ರೀತಿಯ ಒಬ್ಬ ವ್ಯಕ್ತಿಯ ಪುಟ್ಟಪ್ಪ ನಾಯ್ಕ ಮಗನ ಸಾವಾಗಿದೆ ಆಸ್ಪತ್ರೆಯಲ್ಲಿ ವೈದ್ಯ ನಿರ್ಲಕ್ಷ್ಯದಿಂದ. ತಾವು ಆರೋಗ್ಯ ರಕ್ಷಾ ಸಭೆಯನ್ನು ಮಾಡಿದ್ರಿ, ಒಂದು ವಿಷಯವನ್ನು ಚರ್ಚೆ ಮಾಡಿದ್ರ, ನಮ್ಮ ಆಸ್ಪತ್ರೆ ಹಾವಿನ ವಿಷಯಕ್ಕೆ ಔಷಧಿ ಇದೆಯಾ ಅಂತ ಕೇಳಿದ್ರ. ಯಾಕೆ ಸ್ವಾಮಿ ಇದರ ನಿರ್ಲಕ್ಷ್ಯ? ಬಡವರ ಸಾವಿಗೆ ಬೆಲೆ ಇಲ್ವಾ? ತಾವು ಅಷ್ಟು ನಂತರ ಹೋದವರೆಲ್ಲ ಆಸ್ಪತ್ರೆ ಕೇಳಬೇಕಾಗಿತ್ತು, ಆಡಳಿತಾಧಿಕಾರಿ ಕೇಳಬೇಕಾಗಿತ್ತು, ವೈದ್ಯರು ಕೇಳಬೇಕಾಗಿತ್ತು, ನಮ್ಮ ಆಸ್ಪತ್ರೆಯಲ್ಲಿ ಯಾಕೆ ಹಾವಿನ ಚಿಕಿತ್ಸೆ ಅದಕ್ಕೆ ವಿಷಯಕ್ಕೆ ಔಷಧಿ ಸಿಗ್ತಾ ಇದೆ ಇಲ್ಲೋ, ಅವತ್ತು ಏನಾಯಿತು, ಘಟನೆ ಏನಾಯಿತು, ತಾವು ಯಾಕೆ ಇದನ್ನು ಕೇಳಿಲ್ಲ? ಅಟ್ಲೀಸ್ಟ್ ಒಂದು ಸೌಜನ್ಯ ಕೇಳಿದ್ರು ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸವನ್ನು ಯಾಕೆ ಮಾಡಿಲ್ಲ? ಬಂದಿದ್ರೆ ಭೀಮಣ್ಣ ಬಂದಿದ್ರೆ ಇಲ್ಲ, ಇನ್ನೇನು ಕರೆಗಿರೆ ಮಾಡಿದ್ರಾ? ಇಲ್ಲ. ಯಾಕೆಂದರೆ ಶಾಸಕರು ಅಲ್ಲಿ ಬೇರೆ ಆದರೂ ಕೂಡ ಈ ಆಸ್ಪತ್ರೆ ಬರುವಂಥದ್ದು ಸಿರ್ಸಿ ಭೀಮಣ್ಣನವರ ವ್ಯಾಪ್ತಿಯಲ್ಲಿ. ಆದ್ದರಿಂದ ಒಂದು ವ್ಯಕ್ತಿಯ ಸಾವಾಗಿದೆ, ತಾವು ಒಂದು ಮಾತನ್ನು ಕೂಡ ಹೇಳಿಲ್ಲ ಅನ್ನುವಂಥದ್ದು ಬಹಳ ನೋವಾಗ್ತಾ ಇದೆ. ದಯಮಾಡಿ ಜೀವ ಒಂದೇ ಮಾತು, ಯಾಕೆ ಈ ರೀತಿಯ ವರ್ತನೆ ತೋರ್ತಾ ಇದ್ದೀರಿ? ತಾವೊಂದು ಸಮಾಧಾನ ಹೇಳುವಂತ ಕೆಲಸ ಮಾಡಿಲ್ಲ. ಆದಷ್ಟು ಕೂಡಲೇ ಇನ್ನೊಂದು ತಿಂಗಳಲ್ಲಿ ಆ ಆಸ್ಪತ್ರೆಗೆ ಏನಿದೆ ಟೆಂಡರ್ ಮಾಡಬೇಕು, ಟೆಂಡರ್ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು. ಏನು 30 ಕೋಟಿ ರೂಪಾಯಿ ಏನು ಇಟ್ಟಿದ್ರು ಹಿಂದಿನ ಸರ್ಕಾರದಲ್ಲಿ, ಅದನ್ನ ಮಾಯ ಮಾಡಿದಿರಿ. ತಕ್ಷಣ 15 ಕೋಟಿ ರೂಪಾಯಿ MRI ಮಿಷಿನ್ ಇರ್ಬೋದು, 2 ಕೋಟಿ ರೂಪಾಯಿ ಸಿಟಿ ಸ್ಕ್ಯಾನ್ ಮಿಷಿನ್ ಇರ್ಬೋದು ಒಳಗೊಂಡಂತೆ 30 ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ ಇತ್ತು. ಆ ಎಕ್ವಿಪ್ಮೆಂಟ್ ಎಲ್ಲವೂ ಕೂಡ ಟೆಂಡರ್ ಕರೆಯುವಂಥ ಪ್ರಕ್ರಿಯೆಯನ್ನು ತಾವು ತಕ್ಷಣ ಪ್ರಾರಂಭ ಮಾಡಬೇಕು. 197 ಜನ ಏನು ವೈದ್ಯಾಧಿಕಾರಿಗಳು ಮತ್ತೆ ಬರಬೇಕು 197 ವೈದ್ಯರು ಮತ್ತು ಸಿಬ್ಬಂದಿ ನೇಮಕ ಆಗಬೇಕು, ತಕ್ಷಣ ಆಗಬೇಕು. ಇಲ್ಲ ಅಂದ್ರೆ ನಾವು ಪ್ರತಿ ವಾರ್ಡಲ್ಲೂ ಪ್ರತಿ ಪಂಚಾಯತ್ ಕೂಡ ಹೋರಾಟವನ್ನು ಮಾಡ್ತೇವೆ. ನೀವು ತಕ್ಕದಾದಂತಹ ಪಾಠವನ್ನು ಕಲಿಸ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.